ಎಷ್ಟೋ ಜನ ಇವತ್ತು ಮಳೆ ನೀರು ಕುಡಿದ್ರೆ ಶೀತ ಆಗುತ್ತೆ ಅಂತಾರೆ, ಅಯ್ಯೋ ಫಿಲ್ಟ್ರ್ ನೀರಿಗೆ ಅಡ್ಜಸ್ಟ್ ಆಗಿದ್ದೀವಿ ಅಂತಾರೆ. ಇದು ಭಾಳಷ್ಟು ತಪ್ಪು ಮಾಹಿತಿ ಇದೆ. ಮಳೆ ನೀರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ನಾವು ಅನುಭವಿಸಿದ್ರೇ ಗೊತ್ತಾಗುತ್ತೆ. ಬೇಸಿಗೆ ಕಾಲದಲ್ಲಿದ್ದೀವಿ, ನಮಗೆ ಇನ್ನೂ 6 ತಿಂಗಳು ವರ್ಷ ಯಾವುದೇ ರೀತಿ ಅಡುಗೆಗೆ ಕುಡಿಯೋಕ್ಕಾಗಲಿ ಯಾವುದೇ ರೀತಿಯೂ ನಮಗೆ ಸಮಸ್ಯೆ ಇಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಚೇತನ್. ವೆಲ್ಕಮ್ ಬ್ಯಾಕ್ ಟು ABC ಚೇತನ್ ಯೂಟ್ಯೂಬ್ ಚಾನಲ್. ಮುಂಚೆ ಒಂದು ವೀಡಿಯೋ ನೋಡಿರ್ತೀರ, ನಗರದಲ್ಲೂ ಜೇನು ನೊಣಗಳನ್ನ ಸಾಕ್ಬೋದು ಅಂತ. ಸೊ ಅದೇ ಮನೆಯಲ್ಲಿ ತುಂಬ ಹಲವಾರು ವರ್ಷಗಳಿಂದ, ಆಲ್ಮೋಸ್ಟ್ ಆಲ್ ಒಂದು 7 ಇಯರ್ಸಿಂದ ಮಳೆ ನೀರನ್ನು ಕುಡಿದು ಮತ್ತು ಅಡುಗೆಗೂ ಉಪಯೋಗ ಮಾಡ್ತಿದ್ದಾರೆ. ಅದರ ಪರಿಚಯ ನಿಮಗೆ ಮಾಡಿಕೊಡೋಣ ಅಂತ. ಸರ್, ಇಬ್ಬರಿಗೂ ನಮಸ್ತೆ. 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 ಖುಷಿ ಆಯಿತು ಮಳೆ ನೀರನ್ನ ಶೇಖರಣೆ ಮಾಡಿ ಅದು ಕುಡಿಯೋದಕ್ಕೆ ಮತ್ತು ಅಡುಗೆಗೆ ಉಪಯೋಗ ಮಾಡ್ತಿದ್ದೀರಾ ಅಂತ. ತುಂಬ ಖುಷಿ ಆಯಿತು. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ದಾರೆ. ಈ ಯೋಚನೆ ಹೇಗೆ ಬಂತು ಮತ್ತು ಈ ಯೋಜನೆ ಹೇಗಾಯಿತು? ನಮಸ್ತೆ ಚೇತನ್ ಅವರೇ. ನಾವು ಸುಮಾರು 2019-20 ಇಸ್ವಿಯಿಂದ ಸತತವಾಗಿ 7 ವರ್ಷ ನಾವು ಮನೆಯಲ್ಲಿ ಅಡುಗೆಗೆ, ಸ್ನಾನಕ್ಕೂ ಕೂಡ ಮಳೆ ನೀರನ್ನೇ ಬಳಸ್ತೀವಿ, ಹಾಗೂ ಬಟ್ಟೆ ಒಗೆಯೋದಕ್ಕೂ ಕೂಡ ಮಳೆ ನೀರನ್ನೇ ಬಳಸ್ತೀವಿ ಮಳೆಗಾಲದಲ್ಲಿ. ಯಾಕೆಂದರೆ ಕಂಟಿನ್ಯೂ ಆಗಿ ಬರ್ತಾ ಇರೋದ್ರಿಂದ. ಅದಲ್ದಲೇ 365 ದಿವಸದೂ ಕುಡಿಯೋದಕ್ಕೆ, ಅಡುಗೆಗೆ ನಾವು ಮಳೆ ನೀರನ್ನೇ ಬಳಸ್ತಾ ಇರೋದು. ಇದು ನಾವು ಹೇಗೆ ಮಾಡ್ಕೊಂಡ್ವಿ ಅಂತಂದರೆ, ಪುಣ್ಯಭೂಮಿ ಅಂತ ಒಂದು ಸಂಸ್ಥೆ ಇದೆ. ಅಲ್ಲಿ ಡಾಕ್ಟರ್ ವಿಜಯ್ ಅಂಗಡಿ ಅಂತ ಕೃಷಿ ತಜ್ಞರಿದ್ದಾರೆ. ಅವರು ಸಂಪರ್ಕಕ್ಕೆ ಬಂದ ಮೇಲೆ ನಾವು ಅವ್ರ ಮನೇಲಿ ನೋಡಿದ್ವಿ. ಅವ್ರು ಸುಮಾರು ಒಂದು 20-25 ವರ್ಷದಿಂದನೂ ಮಳೆ ನೀರನ್ನೇ ಮನೇಲಿ ಬಳಸ್ತಾ ಇದ್ದಾರೆ. ಹಾಗಾಗ್ಬಿಟ್ಟು ನಾವು ಕೂಡ ಮನೆ ಹೊಸ್ದಾಗಿ ಕಟ್ಕೊಂಡ್ವಿ. ಅದ್ರ ಮೇಲೆ RCC ಮನೆ ಆಯಿತು. ಮೇಲ್ಗಡೆ ಯಾಕೆ ನಾವು ಉಪಯೋಗಿಸ್ಬಾರ್ದು ಅಂತೇಳಿ ಮೊದಲು ಒಂದು 2000 ಲೀಟ್ರದ್ದು ಟ್ಯಾಂಕನ್ನು ತಂದು ಅದನ್ನು ಶೇಖರಣೆ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಇಲ್ಲ, ಇದರಿಂದ ಹೆಚ್ಚು ಉಪಯೋಗ ಇದೆ ಅಂತೇಳಿ ಇನ್ನೊಂದು 2000 ಲೀಟ್ರನ್ನ ತೊಗೊಂಬಂದು ನಾವು ಬಳಕೆ ಮಾಡ್ತಾಯಿದ್ದೀವಿ. ಭಾಳ ಚೆನ್ನಾಗಿದೆ ನೀರು, ಮಳೆ ನೀರು. ಭಾಳ ಆನಂದ ಆಗುತ್ತೆ ಉಪಯೋಗಿಸೋಕ್ಕೆ. 365 ದಿವಸನೂ ನಾವು ಉಪಯೋಗಿಸ್ತಾ ಇರೋದ್ರಿಂದ ಅದನ್ನು ಕುಡಿಬೇಕಾದ್ರೆ, ಅಡುಗೆಗೆ ಬಳಸಬೇಕಾದ್ರೆ, ಆಮೇಲೆ ಅದೊಂದು ರುಚಿ, ಭಾಳ ಆನಂದ ಆಗುತ್ತೆ. ಸರ್, ಇವಾಗ ನಾವೇ ನಮ್ಮ ಮನೆಗಳಲ್ಲಿ ನೀರು ಕುಡಿದು ಮತ್ತು ಹೊರಗಡೆ ಹೋದಾಗ, ಕಾರಣಾಂತರಗಳಿಂದ ಹೊರಗಡೆ ಬೇರೆ ಊರುಗಳಿಗೆ ಹೋದಾಗ ಅಲ್ಲಿ ನೀರು ಕುಡಿದಾಗ ನಮಗೆ ಅಷ್ಟೊಂದು ಕಂಫರ್ಟ್ ಅನಿಸಲ್ಲ. ನೀರು ಅದು ಬಾಯಾರಿಕೆ ಹೋಗಲ್ಲ, ಇಲ್ಲ ಸಮಾಧಾನ ಆಗಲ್ಲ ಅಂತ ಅದೊಂದು ಪ್ರತಿಯೊಬ್ಬರಿಗೂ ಆಗ್ತಿರುತ್ತೆ. ಅಂಥದ್ರಲ್ಲಿ ನೀವು ಮಳೆ ನೀರನ್ನೇ ಕುಡ್ಕೊಂಡು ಬಂದು, ಸೊ ಈ ಫಂಕ್ಷನ್ ಹೋಗ್ತೀರಾ ಇಲ್ಲ ಬೇರೆ ಊರಿಗೆ ಹೋದಾಗ ಅಲ್ಲಿ ನೀರುಗಳು ಕುಡಿದಾಗ ನಿಮ್ಗೆ ಹೇಗೆ ಅನಿಸುತ್ತೆ? ಇಲ್ಲ, ಭಾಳಷ್ಟು ವ್ಯತ್ಯಾಸ ಕಾಣುತ್ತೆ. ಆ ಒಂದು ಮಳೆ ನೀರಿನಲ್ಲಿರುವಂಥ ಸ್ವಾದ, ಆ ಸ್ವೀಟ್ನೆಸ್ಸು ನಾವು ಆ ಫಿಲ್ಟ್ರ್ ನೀರಲ್ಲಾಗಲಿ ಸಿಗೋದಿಲ್ಲ. ನಮ್ಮ ಮನೇಲಿ ಸ್ನೇಹಿತರು ಬರ್ತಾರಲ್ಲ ಸರ್, ನಮ್ಮ ಮನೆಗೆ ಬಂದು ಫಸ್ಟ್ ಮಳೆ ನೀರನ್ನೇ ಕೇಳೋದು. ಕವಿತಾ, ನಿಮ್ಮ ಮನೆ ನೀರು ಕುಡಿಲೇಬೇಕು ನಾವು ಅಂತ ಹೇಳ್ತಾರೆ. ಏಕೆಂದರೆ ಅದರದ್ದು ಟೇಸ್ಟ್ ನೋಡಿರ್ತಾರೆ. ಹಾಗಾಗಿ ನಾನು ಮೊದಲ ಬಾರಿ ಟೇಸ್ಟ್ ನೋಡಿದಾಗ ನಿಮ್ಮ ಹತ್ರ ಅದು ಕ್ಯಾನು ತೊಗೊಂಡೋಗಿ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಮಳೆ ನೀರಿನ ರುಚಿ ತೋರಿಸಿದ್ದೆ. ಎಲ್ಲರೂ ಖುಷಿ ಪಟ್ಟರು. ಅದ್ರದ್ದು ನೀವು ಹೇಳಿದಾಗೆ ಅದು ಟೇಸ್ಟೇ ಬೇರೆ, ಆಮೇಲೆ ಅದು ಕುಡಿದಾಗ ಸಿಗೋ ಆನಂದನೇ ಬೇರೆ. ಏನೋ ಒಂಥರ ಡಿಫ್ರೆಂಟ್ ಆಗಿರೋದು, ಯಾವುದೋ ಒಂದು ಮೌಂಟೇನ್ ವಾಟರ್ ಅಂತಾರಲ್ಲ ಆ ಥರ ನನಗೆ ಅನ್ನಿಸ್ತು ಪರ್ಸ್ನಲ್ ಆಗಿ. ಸೊ ಅದನ್ನು ನೀವು ದಿನಪೂರ್ತಿ ಕುಡಿತಿದ್ದೀರಾ ಅಂತಂದರೆ ನೀವೇ ಪುಣ್ಯವಂತರು ಅಂತ ಹೇಳಬೇಕು. ನಿಜ, ಈ ಮಾತು ಒಪ್ಪಬೇಕಾದಂಥದ್ದೇ. ಯಾಕೆ ಅಂದರೆ ನಾನು ಈ ಸಂದರ್ಭದಲ್ಲಿ ನನ್ನ ಬಾಲ್ಯ ಜೀವನ ನೆನೆಸ್ಕೊತೀನಿ. ನಾವು ಹೊಳೆ ಸೈಡು, ನದಿ ಹರಿಯೋ ಸೈಡು ಪಕ್ಕದಲ್ಲಿರುವಂಥ ಮನೆ ನಮ್ಮದು. ನಾವು ಸಣ್ಣವರಿದ್ದಾಗ ಬಾಲ್ಯದಲ್ಲಿ ಆಟ ಆಡಬೇಕಾದ್ರೆ ಹೊಳೆಯಲ್ಲಿ ಬಗ್ಸಲ್ಲಿ ಹಿಂಗೆ ಎತ್ಕೊಂಡು ನೀರು ಕುಡಿತಾ ಇದ್ವಿ 365 ದಿವಸ. ಈಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಕುಡಿಯೋದು. ಯಾಕೆಂದರೆ ಕೈಗಾರಿಕೆಗಳು ಬಂದಿದೆ, ಕೆಮಿಕಲ್ಲು ಅದು ಇದು ಬಂದ್ಬಿಟ್ಟು ಸ್ವಲ್ಪ ಮಳೆ ನೀರಿಂದು ಇದು ಕ್ವಾಲಿಟಿ ಹಾಳಾಗಿರೋದ್ರಿಂದ ಇವತ್ತು ಪರಿಸರದಲ್ಲಿ ಎಲ್ರಿಗೂ ಗೊತ್ತಿರೋವಂಥ ವಿಚಾರಣೆ. ಎಷ್ಟೋ ನದಿಗಳ ನೀರು ಕುಡಿಯೋಕ್ಕೆ ಯೋಗ್ಯವಲ್ಲ ಅನ್ನೋದು ಕೂಡ ಆರ್ಟಿಕಲ್ ಬರ್ತಾಯಿದೆ. ಹಾಗಂತ ನಾವು ತೀರಾ ಯೋಗ್ಯ ಅಲ್ಲ ಅನ್ನೋದಕ್ಕಿಂತ ಅದನ್ನು ಹೇಗೆ ಯೋಗ್ಯವಾಗಿ ಉಪಯೋಗಿಸ್ಬೇಕು ಅನ್ನೋದು ಅರಿತುಕೊಂಡು ನಾವು ನಡಿಬೇಕಾಗತ್ತೆ. ಆ ನೀರನ್ನು ನಾನು ಈ ಮಳೆ ನೀರನ್ನು ಮನೇಲಿ ಶೇಖರಣೆ ಮಾಡಿ ಇಟ್ಕೊಂಡಿರೋದ್ರಿಂದ ನನ್ನ 45-50 ವರ್ಷದ ಹಿಂದಿನ ಬಾಲ್ಯದ ನೆನಪು ಬರುತ್ತೆ. ಹಾಗಾಗ್ಬಿಟ್ಟು ಮಳೆ ನೀರು ಬಹಳ ಸ್ವಾದ, ಬಹಳ ಆರೋಗ್ಯಕ್ಕೆ ಅನುಕೂಲವಾಗಿರುವಂಥ ಒಂದು ಪರಿಸ್ಥಿತಿ. ಆಮೇಲೆ ಇದನ್ನು ಮಳೆ ನೀರನ್ನು ನಾವು ಸಂಗ್ರಹಣೆ ಮಾಡಿ ಇಟ್ಟಿರೋದನ್ನು ನಾವು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅದನ್ನು ಟೆಸ್ಟಿಗೂ ಕೂಡ ಕೊಟ್ಟಿದ್ವಿ. ಅದನ್ನು ನಮ್ಮ ಮನೆಯವ್ರು ಹೇಳ್ತಾರೆ. ಇವಾಗ ಅದನ್ನೇ ಕೇಳೋಣ ಅಂತಿದ್ದೆ ಸರ್. ಯಾಕೆಂದರೆ ಎಷ್ಟೊಂದು ಜನ
ನೀರನ್ನ ಟೆಸ್ಟ್ ಮಾಡಿ ಕುಡಿಬೇಕು. ಒಂದು ಬೋರ್ವೆಲ್ ವಾಟರ್ನು ಎಷ್ಟೊಂದು ನೀರುಗಳು ಕುಡಿಯೋದಕ್ಕೆ ಯೋಗ್ಯ ಆಗಿರಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳಬೇಕಾಗಿತ್ತು, ಮಳೆ ನೀರು ಕುಡಿಯೋಕ್ಕೆ ಯೋಗ್ಯನ, ಅದನ್ನ ಹೇಗೆ ಪರೀಕ್ಷೆ ಮಾಡಿಸಿದ್ದೀರಾ ಅಂತ? ಸರ್ ಇಲ್ಲಿ ಇದನ್ನು ಸ್ಟೋರ್ ಮಾಡೋದು ಫಸ್ಟ್ ಹೇಳ್ತೇನೆ. ಇಲ್ಲಿ ಮೇಲೆ ಶೀಟ್ ಬಿದ್ದ ನೀರು ಸುಮಾರು ಒಂದು ಎರಡು ತಿಂಗಳು ನಾವೇನು ಉಪಯೋಗಿಸೋದಿಲ್ಲ, ಎಲ್ಲ ನೀಟ್ ಆಗುತ್ತೆ. ಆಮೇಲೆ ಏನು ಮಾಡ್ತೀವಿ, ಮಳೆ ಶೀಟ್ ಮೇಲೆ ಬಿದ್ದಿದ್ದ ನೀರು ಇಲ್ಲಿಗೆ ಬರುತ್ತೆ ಫಿಲ್ಟರ್ಗೆ. ಹಾಂ, ಅದು ಹೋಗುತ್ತೆ. ಆಮೇಲೆ ವಾತಾವರಣದಲ್ಲಿರೋ ಗಲೀಜು ಇದು ಕೂಡ ಶುದ್ಧವಾಗುತ್ತೆ. ಆಮೇಲೆ ಅಲ್ಲಿಂದ ಬಿದ್ದ ನೀರು ಇಲ್ಲಿ ಫಿಲ್ಟ್ರ್ ಆಗುತ್ತೆ ಸರ್. ಇಲ್ಲಿ 3 ಫಿಲ್ಟ್ರ್ ಇದೆ. ಇಲ್ಲಿ ಫಸ್ಟ್ನೇ ಫಿಲ್ಟ್ರಲ್ಲಿ ನೈಲಾನ್ ಪರ್ದೆ ತೆಳುವಾಗಿ ಹೊಸ್ತಿರೋದು ಅಲ್ಲಿದೆ, ಅಲ್ಲಿ ಫಿಲ್ಟ್ರ್ ಆಗಿಬಿಟ್ಟು ಇಲ್ಲಿ ಸೆಕೆಂಡ್ ಒಂದು ಫಿಲ್ಟ್ರಲ್ಲಿ ಇದ್ಲಿದೆ, ಅದರಲ್ಲಿ ಫಿಲ್ಟ್ರ್ ಆಗಿ ಮತ್ತೊಂದು ಫಿಲ್ಟ್ರ್ ಇದೆ ನೈಲಾನ್ ಪರ್ದೆದು, ಅಲ್ಲಿ ಫಿಲ್ಟ್ರಾಗಿ ಇಲ್ಲಿಗೆ ಸ್ಟೋರ್ ಆಗುತ್ತೆ ಸರ್. ಇಲ್ಲಿ ಗ್ರಾವಿಟಿನಲ್ಲಿ ಟ್ಯಾಂಕಿಗೆ ನೀರು ಶೇಖರಣೆ ಆಗುತ್ತೆ. 4,000 ಒಟ್ಟು ಲೀಟರು. ವರ್ಷವಿಡೀ ಇದನ್ನು ಉಪಯೋಗಿಸ್ತೇವೆ ನಾವು. ಮತ್ತು ಇದ್ರ ಫಿಲ್ಟ್ರು ತುಂಬ ಈಸಿ ಮೇಂಟೆನೆನ್ಸು. ಈಗ ಆಕ್ವಾಗಾರ್ಡ್ ಫಿಲ್ಟ್ರೆಲ್ಲ ಹೋಯಿತು ಅಂದರೆ 2-3-4 ಸಾವಿರ ಖರ್ಚು ಮಾಡಬೇಕಾಗುತ್ತೆ. ಇದು ನಾವೇನು ಖರ್ಚಿಲ್ಲದೆ ಮಿನಿಮಮ್ ಒಂದು 50 ರೂಪಾಯಿ ಖರ್ಚಾಗ್ಬೋದೇನೋ ಇದ್ಲಿಗೆ. ಇನ್ನು ಪರ್ದೆ ಇದೆ, ಅದನ್ನು ಒಂದು ಸರಿ ವಾಶ್ ಮಾಡಿಬಿಟ್ಟು ಮತ್ತೆ ಒಣಗಿಸಿ ಅದನ್ನು ಸುತ್ತಿ ಅದರೊಳಗಡೆ ಇಡ್ತೀವಿ, ಅದು ಮತ್ತೆ ಉಪಯೋಗಿಸ್ತೀವಿ. ಇದ್ಲು ಒಂದು 50 ರೂಪಾಯಿದ್ದು ಹೊಸ ಇದ್ಲನ್ನು ಹಾಕಿಬಿಟ್ರೆ ಮುಗೀತು. ಅಷ್ಟೇ ಸರ್, ಇನ್ನು ಮತ್ತೇನು ಇದಕ್ಕೆ ಖರ್ಚು ಇರೋದಿಲ್ಲ. ಒಂದು ಸರಿ ಫಿಲ್ಟ್ರಾಗಿ ಸ್ಟೋರ್ ಆದ ನೀರು ಡೈರೆಕ್ಟ್ ಬಳಕೆ ಮಾಡಬಹುದು. ಇದಕ್ಕೇನಪ್ಪ ಅಂದರೆ ಮೇಯ್ನು ಸುತ್ತ ಸ್ವಲ್ಪ ಕವರ್ ಆಗಿರಬೇಕು, ನೇರವಾಗಿ ಸನ್ಲೈಟು, ಸೂರ್ಯನ ಬೆಳಕು ಇದರೊಳಗೆ ಬೀಳಂಗಿರೋದಿಲ್ಲ. ಆಮೇಲೆ ಗಾಳಿನೂ ಕೂಡ ಹೋಗಂಗಿರೋದಿಲ್ಲ. ಯಾಕೆಂದರೆ ಗಾಳಿ ಸೂರ್ಯನ ಬೆಳಕು ಬಿದ್ದಾಗ ಪಾಚಿ ಕಟ್ಟೋದು ಒಂದು ವ್ಯವಸ್ಥೆ ಇರುತ್ತೆ. ಆ ಪಾಚಿ ಕಟ್ಟಿದಾಗ ನಮಗೆ ಬಳಕೆಗೆ ಯೋಗ್ಯ ಆಗಿರೋದಿಲ್ಲ. ಹಾಗಾಗಿ ನಾವು ಸುತ್ತ ಕವರ್ ಮಾಡ್ಕೊಂಡಿದ್ದೀವಿ. ಗಾಳಿನೂ ಆಡಬಾರ್ದು, ಸೂರ್ಯನ ಬೆಳಕು ಬೀಳಬಾರ್ದು, ತಂಪಾಗಿರುತ್ತೆ ಯಾವಾಗಲೂ. ಹಂಗಾಗಿ ನೀರು ಹಾಳಾಗೋದಿಲ್ಲ. ನಾವು 1 ವರ್ಷ ಅಂತ ಹೇಳ್ತೀವಿ, ನಾವು 2 ವರ್ಷದ ನೀರು ಕೂಡ ಬಳಸ್ತಾ ಇದ್ದೀವಿ. ಹಾಂ, ನಾವು ಹೇಳಕ್ಕೆ 1 ವರ್ಷ ಅಂತೀವಿ, 2 ವರ್ಷದ ನೀರು ಬಳಸ್ತೀವಿ ಇರುತ್ತೆ. ಹಾಗಾಗ್ಬಿಟ್ಟು ನಾವು 2 ವರ್ಷದ ಒಂದ್ಸಲಿ ಹಿಂಗೆ ಇಂಜಿನಿಯರ್ ಸ್ಟೂಡೆಂಟ್ ವಿಸಿಟಿಗೆ ಬಂದಿದ್ದರು. ಸುಮಾರು ಜನ ಇಂಜಿನಿಯರಿಂಗ್ ಕಾಲೇಜಿಂದ ಪ್ರಾಜೆಕ್ಟ್ ವರ್ಕ್ಗೆ ಅಂತ ಹೇಳಿ ಬರ್ತಾ ಇರ್ತಾರೆ. ಅವಾಗ ನಮಗೆ ಅನಿಸಿದ್ದು ಇದನ್ನೊಂದ್ಸರಿ ಟೆಸ್ಟ್ ಮಾಡಬೇಕು ಅಂತ ಕೊಡಬೇಕು ಅಂತ ಹೇಳಿ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನೀರಿನ ಟೆಸ್ಟಿಗೆ ಕೊಟ್ವಿ. ಒಳ್ಳೆ ಇದು ಬಂದಿದೆ ಸರ್, ರಿಸಲ್ಟ್ ಬಂದಿದೆ. ಅದರದ್ದು pH ವ್ಯಾಲ್ಯೂ ಯೋಗ್ಯವಾದ ನೀರು. pH ವ್ಯಾಲ್ಯೂ 8.5 ಅಷ್ಟಿದೆ. ಮಿನರಲ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ನಾವು ದಿನನಿತ್ಯ ಬಳಕೆಯಲ್ಲಿ ತರಕಾರಿ, ಹಣ್ಣು ಅದರಲ್ಲಿ ನಾವು ಇದು ಕವರ್ ಆಗುತ್ತೆ, ರಿಮೂವ್ ಮಾಡುತ್ತೆ. ಹೌದು. ಇದು ಯಾಕೆ ಮಿನರಲ್ಸ್ ಅಂದರೆ ಮೇಲೆ ಬಿದ್ದು ನೀರು ಅಂದರೆ ಮಣ್ಣಲ್ಲಿ ಹರಿದು ಬರೋದಿಲ್ಲ, ಹಾಗಾಗಿ ಮಿನರಲ್ಸ್ ಇರೋದು ಕಮ್ಮಿ. ಆಮೇಲೆ ನಾವು ಮಳೆ ನೀರನ್ನ ಬಳಕೆ ಮಾಡ್ತಾ ಇರೋದ್ರಿಂದ ನಾವೆಲ್ಲರೂ ಊರಿಗೆ ಹೋಗ್ಬೇಕಾದ್ರೆ ಒಂದು 10 ಲೀಟ್ರ್ ಕ್ಯಾನೇ ಇಟ್ಕೊಂಡು ಹೋಗಿರ್ತೀನಿ ನಾನು. ನಿಜ ಹಾಗೆ ಅಡ್ಜಸ್ಟ್ ಆಗೋದು ಅನ್ನೋದಕ್ಕಿಂತ ಅದನ್ನು ಬಳಕೆ ಮಾಡೋ ಉದ್ದೇಶದಿಂದ ತೊಗೊಂಡೋಗಿರ್ತೀನಿ. ಸ್ನೇಹಿತರು ಸಿಕ್ಕಾಗ ಮಳೆ ನೀರನ್ನು ಕುಡಿಸ್ತೀನಿ, ಅವರು ಕೂಡ ಆನಂದ ಪಡ್ತಾರೆ. ನಾವು ಹೇಳೋದೇನು ಅಂದರೆ, ನಾವು ಮಾಡ್ಕೊಂಡಿದ್ದೀವಿ ಮಳೆ ನೀರಿನ ಬಳಕೆ, ನೀವು ಮಾಡ್ಕೊಳ್ಳಿ, ಮನೇಲಿ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ನೀವು ಕೂಡ ಆರೋಗ್ಯವಂತರಾಗಿ ಇರ್ಬೋದು. ಮಳೆ ನೀರನ್ನು ಕುಡಿದ್ರೆ ಕಣ್ಣೆದುರಿಗೆ ಶುದ್ಧವಾಗಿರೋ ನೀರನ್ನು ನಾವು ಕುಡಿತೀವಿ. ಎಷ್ಟು ಖರ್ಚಾಯಿತು ಸರ್? ಅದೂ ಇವಾಗ ಮುಖ್ಯ. ಹಾಂ, ಈಗ ನಮಗೆ ಎಷ್ಟು ಖರ್ಚಾಗಿದೆ ಅಂದರೆ 2,000 2 ಟ್ಯಾಂಕ್ ಇರೋದ್ರಿಂದ ಒಂದು ಟ್ಯಾಂಕಿಗೆ 15,000, ಇನ್ನೊಂದು ಟ್ಯಾಂಕಿಗೆ 15,000, 2ರಿಂದ 30,000 ರೂಪಾಯಿ ಬಂತು. ಆಮೇಲೆ 2 ಸ್ಟ್ಯಾಂಡ್ ಮಾಡಿಸಿದ್ದೀವಿ, ಅದಕ್ಕೆ 2 ಕಬ್ಬಿಣದ ಸ್ಟ್ಯಾಂಡ್ ಮಾಡಿಸಿದ್ದೀವಿ. ಇದಕ್ಕೊಂದು 8,000, ಇದಕ್ಕೊಂದು 8,000, 16,000 ರೂಪಾಯಿ ಬಂದಿದೆ. ಒನ್ಸ್ ಇನ್ವೆಸ್ಟ್ಮೆಂಟು ಸರ್ ಇದು. ಒಂದ್ಸರಿ ಇನ್ವೆಸ್ಟ್ ಮಾಡಿಬಿಟ್ರೆ ನಾವು ತುಂಬ ವರ್ಷಗಳಗಟ್ಟಲೆ ಇದನ್ನು ನೀರನ್ನ ಬಳಕೆ ಮಾಡ್ಕೋಬೋದು. ಆಮೇಲೆ ಮೇಲೆ ಶೆಡ್ಡು ಇತ್ತು, ನಾರ್ಮಲಾಗೆ ಬಟ್ಟೆ ಒಣ ಹಾಕೋಕ್ಕೆ ಅಂತೇಳಿ ಇರುತ್ತೆ. ಹೌದು. ಹಂಗಾಗ್ಬಿಟ್ಟು ಇದಕ್ಕೆ ಪೈಪ್ಲೈನಿಗೆ ಒಬ್ಬರು ಹರಿಂಜಯಣ್ಣ ಅಂತ ಅವರು ನಮ್ಮ ಈ ಪೈಪ್ಲೈನೆಲ್ಲ ಫಿಕ್ಸ್ ಮಾಡಿಕೊಟ್ಟಿರೋದು. ಭಾಳ ಕಮ್ಮಿ ಖರ್ಚಲ್ಲಿ ಮಾಡಿಕೊಡೋವಂಥ ಜನ ಅವರು. ಈ ಫಿಲ್ಟ್ರೆಲ್ಲ ಪ್ರತಿಯೊಂದು ಅವರೇ ಮಾಡ್ತಾರೆ. ಯಾರು ಬೇಕು ಅನ್ನೋದಾದರೆ ಅವ್ರ ನಂಬರು ಕೊಡ್ತೀನಿ, ಸಂಪರ್ಕ ಮಾಡ್ಬೋದು ನೀವು. ಆಮೇಲೆ ಫಿಲ್ಟ್ರ್ ಬಗ್ಗೆ ಏನು ಹೇಳಬೇಕು ಅಂತಂದರೆ, ಇದೆಲ್ಲ ಮಾಡಿರೋವಂಥ ವ್ಯವಸ್ಥೆ ಡಿಟ್ಯಾಚಬಲ್ಲು, ಯಾವುದು ಗಮ್ ಹಾಕಿರೋದಿಲ್ಲ. ಇದು ಏನಾದರೂ ನೋಡಿ, ಒಂದು ಓಪನ್ ಮಾಡಿ ನಾನು ತೋರಿಸ್ತೀನಿ ಎಷ್ಟು ಸಿಂಪಲ್ಲಾಗಿದೆ ಅಂದರೆ.
ಇದು ಫಸ್ಟ್ ಫಿಲ್ಟರ್ ಸರ್ ಇದು ಫಸ್ಟ್ ಮಳೆಗಾಲ ನೀರು ಬಂದಾಗ ಇದು ಫಸ್ಟ್ ಈ ಥರ ಬಂದ್ಬಿಟ್ಟು ಇಲ್ಲಿ ಒಂದು ಫಿಲ್ಟ್ರ್ ಇಟ್ಟಿರ್ತೀವಿ. ಇದು ಸೊಳ್ಳೆ ಪರ್ದೆ, ಲೈಲಾನ್ ಸೊಳ್ಳೆ ಪರ್ದೆ ಇದು, ಅದನ್ನು ಸುತ್ತಿ ಮಾಡಿರುವಂಥದ್ದು. ಇದು ನಾವು ಲಾಸ್ಟ್ ಇಯರ್ ಕ್ಲೀನ್ ಮಾಡಿದ್ವಿ. ಈಗ ಮತ್ತೆ ನೆಕ್ಸ್ಟ್ ಮಳೆಗಾಲ ಬರೋದ್ರಲ್ಲೇ ಇದನ್ನು ಕ್ಲೀನ್ ಮಾಡಿ ಮತ್ತೆ ಇಲ್ಲಿಗೆ ಹಾಕ್ತೀವಿ. ಇದು ಭಾಳ ಕಮ್ಮಿ ಖರ್ಚಿಂದ ಇದು ವರ್ಷ ನಾವು ಸಾವಿರಾರು ರೂಪಾಯಿ ದುಡ್ಡು ಹಾಕಿ ತರಬೇಕು ಅನ್ನೋದೇನಿಲ್ಲ. ಇದು ಸುಮಾರು ಒಂದು 15ರಿಂದ 20 ವರ್ಷಗಟ್ಟಲೆ ಬಳಸ್ಬೋದು. ಇನ್ನು ಆಲ್ರೆಡಿ 7 ವರ್ಷ ಬಳಸಿದ್ದೀವಿ, ಏನೇನು ಹಾಳಾಗಿಲ್ಲ ನೋಡಿ. ಇದು ಸ್ವಲ್ಪ ವಾಶ್ ಮಾಡ್ಕೊಂಡು ಮತ್ತೆ ಈ ಫಿಲ್ಟ್ರನ್ನ ವಾಪಸ್ ಇಲ್ಲಿ ಹಾಕಿದ್ರೆ ಮತ್ತು ಇದನ್ನು ಕ್ಲೋಸ್ ಮಾಡಿದ್ರೆ ಆಯಿತು ನೋಡಿ. ಸೇಫಾಗಿರುತ್ತೆ, ಯಾವುದೇ ರೀತಿ ಡಸ್ಟ್ ಹೋಗೋದಾಗಲಿ ಅಥವಾ ಕ್ರಿಮಿಕೀಟ ಪಲ್ಲಿಗಳು ಹೋಗೋದಾಗಲಿ ಆಗೋದಿಲ್ಲ. ಇದರಿಂದ 100% ಸೇಫ್. ಈ ಸೆಂಟ್ರ್ ಫಿಲ್ಟ್ರಲ್ಲಿ ಇದ್ದಲಿದೆ, ಇಲ್ಲಿಂದ ಅದು ನೆಟ್ ಇದೆಯಲ್ಲ, ನೆಟ್ಟನ್ನ ಚೀಲ ಥರ ಮಾಡಿಬಿಟ್ಟು ಅದರೊಳಗಡೆ ಇದ್ಲು ಹಾಕಿ ಇಳಿಸಿರೋ ಇದು ಇದ್ಲಿದೆ. ನೆಕ್ಸ್ಟ್ ಈ 3ನೇ ಫಿಲ್ಟ್ರಲ್ಲಿ ಸೇಮ್ ಇದೇ ಥರ ಲೈಲಾನ್ ಏನು ಸುತ್ತಿದ್ದೀವಲ್ಲ ಅದೇ ಥರನೂ ಇರುತ್ತೆ. ಈ 3ನ್ನು ಕೂಡ ಪ್ರತಿ ವರ್ಷಕ್ಕೊಂದ್ಸಲಿ ಕ್ಲೀನ್ ಮಾಡಿಬಿಟ್ಟು ಅದೇ ರೀತಿ ಟ್ಯಾಂಕ್ ಖಾಲಿ ಆಗಿರುತ್ತಲ್ಲ, ಇದನ್ನು ಕೂಡ ಟ್ಯಾಂಕು ಯಾವುದೇ ರೀತಿ ಸೋಪು ಡಿಟರ್ಜೆಂಟ್ ಏನೂ ಬಳಸೋದಿಲ್ಲ. ಒಂದು ಶುಭ್ರವಾದ ಅಷ್ಟೇ ನೀಟ್ ಇರುತ್ತೆ. ಇನ್ನೊಂದು ವಿಚಾರ ಏನು ಹೇಳಬೇಕು ಅಂದರೆ, ವರ್ಷಕ್ಕೊಂದ್ಸಲಿ ವಾಶ್ ಮಾಡಬೇಕು ಅಂತಲೇ ಏನಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ, ನಾನು 7 ವರ್ಷದಿಂದ ಬಳಸ್ತಾ ಇರೋದ್ರಿಂದ 1 ವರ್ಷ ನೋಡಿದೆ, ಏನೇನೂ ಆಗಿರಲಿಲ್ಲ, ಹಾಗೇ ಯೂಸ್ ಮಾಡಿದೆ. 2ನೇ ವರ್ಷದಲ್ಲಿ ಒಂಚೂರು ತಿಳಿಯಿಗೆ ಮಣ್ಣು ಕೂತಿತ್ತು. 2ನೇ ವರ್ಷ ತೆಗೆದು ಟೆಸ್ಟ್ ಶುಭ್ರವಾದ ಬಟ್ಟೆಯಲ್ಲಿ ಡ್ರೈ ಮಾಡಿ ಒರೆಸಿ ಮತ್ತು ಹಾಗೆ ಇಟ್ಟಿರೋದು. ಯಾವುದೇ ರೀತಿ ಡಿಟರ್ಜೆಂಟು ಪೌಡ್ರ್ ಯಾವುದನ್ನು ಬಳಸಿಲ್ಲ. ಹಾಗೆ 2 ಟ್ಯಾಂಕನ್ನು ಕ್ಲೀನ್ ಮಾಡ್ತೀವಿ. ನೋಡ್ತೀನಿ ನಾನು ಅಲ್ಲಿ ಅವಕಾಶ ನೋಡಿ ಅದು ಓಪನ್ ಮಾಡಿ ನೋಡಿದಾಗ ಕ್ಲೀನ್ ಮಾಡಬೇಕೋ ಬೇಡ ಅನ್ನೋದು ಗೊತ್ತಾಗುತ್ತೆ. ಅವಾಗ ಬೇಕಾದ್ರೆ ಮಾಡ್ಕೊಬೋದು. ಇಲ್ಲದ್ರೆ ಸುಮ್ಮನೆ ನೀರು ಯಾಕೆ ವೇಸ್ಟ್ ಮಾಡೋದು, ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಎಷ್ಟೋ ಜನ ಇವತ್ತು ಮಳೆ ನೀರು ಕುಡಿದು ಶೀತ ಆಗುತ್ತೆ ಅಂತಾರೆ, ಅಯ್ಯೋ ಫಿಲ್ಟ್ರ್ ನೀರಿಗೆ ಅಡ್ಜಸ್ಟ್ ಆಗಿದ್ದೀವಿ ಅಂತಾರೆ. ಇದು ಭಾಳಷ್ಟು ತಪ್ಪು ಮಾಹಿತಿ ಇದೆ. ಮಳೆ ನೀರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದು ನಾವು ಅನುಭವಿಸಿದ್ರೇ ಗೊತ್ತಾಗುತ್ತೆ. ಹಾಗಾಗ್ಬಿಟ್ಟು ನಾನು ನೋಡಿ ನೇರವಾಗಿ ನೀವು ಬಂದಿದ್ದೀರಾ, ನಿಮ್ಮ ಎದುರಿಗೆ ನಾನು ನೀರನ್ನು ಬಳಸ್ತೀನಿ. ಒಂದು ಡ್ರಾಪ್ ಕೂಡ ವೇಸ್ಟ್ ಆಗೋದಿಲ್ಲ. ರೈನ್ ವಾಟರ್ನ ಪೈಪ್ ಮುಖಾಂತರ ಮನೆ ಒಳಗಡೆ ಯಾಕೆ ಕಳಿಸಿಲ್ಲ ಅಂತ ನೋಡಿ. ಓಕೆ, ಅದಕ್ಕೊಂದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಮ್ಮ RCC ಮೇಲೆ ನಾವು 2 ಟ್ಯಾಂಕನ್ನು ಇಟ್ಕೊಂಡಿದ್ದೀವಿ. 2 ಟ್ಯಾಂಕ್ ಇರೋದ್ರಿಂದ ನಾವು ಇಲ್ಲಿಂದ ನೇರವಾಗಿ ಅಡುಗೆ ಮನೆಗೆ ಪೈಪ್ಲೈನ್ ಕನೆಕ್ಟ್ ಮಾಡ್ಬೋದು. ಅಲ್ಲಿ ಒಂದು ಟ್ಯಾಪ್ ಇಟ್ಕೊಂಡು ನೇರವಾಗಿ ಅಲ್ಲೇ ಬಳಸ್ಬೋದು. ಯಾಕೆ ನಾನು ಮಾಡಿಲ್ಲ ಅಂತಂದರೆ, ಈಗೇನೋ ಕೆಲವೊಂದು ಸಂದರ್ಭದಲ್ಲಿ ಮನೆ ಹೆಣ್ಮಕ್ಳಾಗಲಿ ಅಡುಗೆ ಮಾಡ್ತಾಯಿರ್ತಾರೆ, ಯಾರೋ ಸ್ನೇಹಿತರು ಬಂದರು ಅಥವಾ ಸಂಬಂಧಿಕರು ಬಂದರು, ಆ ಟ್ಯಾಪ್ ಓಪನ್ ಮಾಡಿ ಹೋಗ್ಬಿಟ್ರೆ ಇರೋ 2000 ಲೀಟ್ರೂ ಅರ್ಧ ಗಂಟೆ ಒಳಗೆ ಖಾಲಿಯಾಗಿ ಹೋಗುತ್ತೆ. ಅಥವಾ ನಾವು ಮರ್ತುಬಿಟ್ಟು ಟ್ಯಾಪ್ ಓಪನ್ ಮಾಡಿ ಬೀಗ ಹಾಕ್ಕೊಂಡು ಹೊರಗೆ ಹೋಗ್ಬಿಟ್ರೆ ಬರೋದ್ರೊಳಗೆ 2 ಟ್ಯಾಂಕು ಕೂಡ 4000 ಲೀಟ್ರ್ ಕೂಡ ಖಾಲಿ ಆಗೋ ಚಾನ್ಸು ಬಹುತೇಕ ಸಾಧ್ಯತೆ ಇರುತ್ತೆ. 1 ವರ್ಷ 2 ವರ್ಷಕ್ಕಾಗುವಂಥ ಈ ನೀರು 1 ಗಂಟೆಯಲ್ಲಿ ಹೋಗುವಂಥ ಒಂದು ಸಂದರ್ಭ ಇರೋದ್ರಿಂದ ನಾನು ಮೇಲ್ಗಡೆಯಿಂದ ಯಾವುದೇ ರೀತಿ ಪೈಪ್ಲೈನು ಮಾಡಿಸಿಲ್ಲ. ನಾನೇ ಖುದ್ದಾಗಿ 20 ಲೀಟ್ರ್ ಕ್ಯಾನನ್ನು ಇಲ್ಲಿಂದ ತೊಗೊಂಡೋಗಿ ಕೆಳಗಡೆ ಕೊಡ್ತೀನಿ. ಅಥವಾ ನಾನು ಊರಲ್ಲಿರಲಿಲ್ಲ ಅಥವಾ ಒಂದು 2-3 ಸಲ ನಾವು ಊರಲ್ಲಿರಲಿಲ್ಲ, ಹೆಣ್ಮಕ್ಳಿಗೆ 20 ಲೀಟ್ರ್ ಕ್ಯಾನ್ ತೊಗೊಂಡೋಗೋದು ತೊಂದರೆ ಆಗುತ್ತೆ. ಅವರಿಗೆ ಒಂದು 5-5 ಲೀಟ್ರ್ ಕ್ಯಾನನ್ನು ಅವರಿಗೆ ಇಲ್ಲಿಂದ ತೊಗೊಂಡೋಗೋಕೆ ಹೇಳಿ ಅವರೇ ಇಲ್ಲಿಂದ ಹಿಡಿದು ತೊಗೊಂಡೋಗ್ತಾರೆ, ಅಡುಗೆಗೆ ಬಳಸ್ತಾರೆ, ಕುಡಿಯೋದಕ್ಕೆ ಬಳಸ್ತಾರೆ. ನಾವು ಎಷ್ಟೋ ಸಂದರ್ಭದಲ್ಲಿ ನಾನು ಇಲ್ಲಿಂದ ಹೊರಗಡೆ ಯಾವುದೋ ಸಣ್ಣ ಪುಟ್ಟ ಫಂಕ್ಷನಿಗೆ ಹೋದರೂ ಕೂಡ ಒಂದು 10 ಲೀಟ್ರ್ ಕ್ಯಾನು ಹಿಡ್ಕೊಂಡು ಹೋಗಿರ್ತೀನಿ. ಯಾಕೆ ಹಿಡ್ಕೊಂಡು ಹೋಗಿರ್ತೀನಿ ಅಂದರೆ, ಜನಗಳಿಗೆ ಮಳೆ ನೀರನ್ನು ಕುಡಿಸೋದ್ರ ಜೊತೆಯಲ್ಲೇ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ನೀವು 4000 ಲೀಟ್ರ್ ಮಾಡೋದು ಬೇಡ. ಸದ್ಯಕ್ಕೆ ಪ್ರೆಸೆಂಟ್ ಏನು ಅಂದರೆ 1000 ಲೀಟ್ರದ್ದು ಬಳಸಿ, 1 ವರ್ಷ 2 ವರ್ಷ ಬಳಸಿ. ಆಮೇಲೆ ಬೇಕು ಅಂದಾಗ ಅದನ್ನು ಜಾಸ್ತಿ ಪ್ರಮಾಣ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಿಮ್ಮನ್ನು ನೋಡಿ 4-6 ಜನ, ಹಂಗೆ 4-6 ಜನ ಕಳೀತಾರೆ. ಇದರಿಂದ ಮಳೆ ನೀರಿಂದು ಬೇಸಿಗೆಯಲ್ಲಾಗಲಿ ಪ್ರತಿ ಸಮಯದಲ್ಲೂ ನಮ್ಮ ಮಳೆ ನೀರಿನ ಅಭಾವ ಖಂಡಿತ ತಪ್ಪುತ್ತೆ. ನಾವು ಈಗ ಈ ಸದ್ಯದ ಪರಿಸ್ಥಿತಿ ಬೇಸಿಗೆ ಕಾಲದಲ್ಲಿ ಇದ್ದೀವಿ. ನಮಗೆ ಇನ್ನೂ 6 ತಿಂಗಳು ವರ್ಷ ಯಾವುದೇ ರೀತಿ ಅಡುಗೆಗೆ ಕುಡಿಯೋಕ್ಕಾಗಲಿ ಯಾವುದೇ ರೀತಿಯೂ ನಮಗೆ ಸಮಸ್ಯೆ ಇಲ್ಲ. ಮನುಷ್ಯ ಒಂದು ದಿವಸ ಬೇಕಾದ್ರೆ ಸ್ನಾನ ಬಿಡ್ಬೋದು, ಆದರೆ ಕುಡಿಯೋಕ್ಕೆ ಪ್ರತಿನಿತ್ಯ ನೀರು ಕೊಡಬೇಕು. ಮಳೆ ನೀರಿನ ಬಳಕೆನ ಈಗ ನಾನು ಮನೇಲಿ ನಾವು ಗಂಡು ಮಕ್ಕಳೇ ಆಗಿರ್ಬೋದು ಹೆಣ್ಮಕ್ಳೇ ಆಗಿರ್ಬೋದು, ಈ ಮಾಹಿತಿ ಮನೆ ಕುಟುಂಬದವ್ರು ಎಲ್ಲರಿಗೂ ಗೊತ್ತಿರಬೇಕು, ಹೆಣ್ಮಕ್ಳಿಗೆ ಕೂಡ ಗೊತ್ತಿರಬೇಕು. ನೀವು ಯಾರೇ ಕೂಡ ನಮ್ಮ ಮನೆಗೆ ಯಾವತ್ತೇ ಆಗಲಿ ಬಂದು ವಿಸಿಟ್ ಮಾಡಿ, ಬರಬೇಕಾದ್ರೆ
ಎಲ್ಲ ಕುಟುಂಬ ಸಮೇತ ಬಂದರೆ ಪ್ರತಿಯೊಬ್ಬರಿಗೂ ಅದರದ್ದು ಮಾಹಿತಿ ಗೊತ್ತಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್, ಧನ್ಯವಾದ.